ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕರಿಬೇವು ಸೊಪ್ಪಿನ ಗಿಡದ ಬಗ್ಗೆ ಮಾಹಿತಿ ಕೊಡೋಣ ಅಂತ. ನೋಡಿ, ನಮ್ಮ ಮನೆಯ ಕರಿಬೇವು ಸೊಪ್ಪಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಕರಿಬೇವು ಸೊಪ್ಪಿನ ಗಿಡಕ್ಕೆ ಈ ಥರ ಬಕೆಟಲ್ಲಿ ಹಾಕೋದ್ರಿಂದ ಅದು ಬೇರು ತುಂಬ ಚೆನ್ನಾಗಿ ಬಂದು ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಪಾಟಲ್ಲೂ ಬರುತ್ತೆ, ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರ ಹಿಂಗೆ ದೊಡ್ಡ ಬಕೆಟಲ್ಲಿರುತ್ತಲ್ಲ, ಅದರಲ್ಲಿ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದು, ನಮಗೆ ಕರಿಬೇವು ಸೊಪ್ಪು ಬೇಕಾದಾಗ ನಾವು ಈ ಥರ ಹಿಂಗೆ ಕಡ್ಡಿ ಮುರಿಬಾರ್ದು. ನಮಗೆ ಅರ್ಜೆಂಟಾಗಿ ಬೇಕಾಗಿರುತ್ತೆ ಅಡುಗೆಗೆ, ಅವು ನಾವೇನು ಮಾಡ್ತೀವಿ, ಹಿಂಗೆ ಕಿತ್ತು ಬಿಡ್ತೀವಿ. ಈ ಥರ ಹಿಂಗೆ ಕೀಳೋದ್ರಿಂದ ಗಿಡ ಹಾಳಾಗುತ್ತೆ. ಅದ್ರ ಬಗ್ಗೆ ನಾವು ಬೇಕು ಅಂದಾಗ ಈ ಥರ ಮುರ್ಕೊಂಬಿಡ್ಬೇಕು. ನೋಡಿ ತೋರಿಸ್ತೀನಿ. ಈ ಥರ ಹಿಂಗೆ ಮುರಿದ್ರೆ, ಇನ್ನೊಂದೇ ಕಡ್ಡಿ ಮುರಿಬಾರ್ದು, ಈ ಥರ ಹಿಂಗೆ ಮುರಿಬೇಕು. ಈ ಥರ ಇರ್ತಾರೆ, ಹಿಂಗೆ ಮುರಿದ್ರೆ ಆವಾಗ ನೋಡಿ ಹಿಂಗೆ ಎರಡು ಕಡೆ ಚಿಗುರುತ್ತೆ. ನೋಡಿ, ಒಂದು ಕಡೆ ಚಿಗುರಿದೆ, ಹಿಂಗೆ ನೋಡಿ ಇನ್ನೊಂದು ಕಡೆ ಚಿಗುರಿದೆ. ಹಂಗೆ 2-3 ಕಡೆ ಚಿಗುರು ಬರುತ್ತೆ. ಒಂದೊಂದೇ ಕಡ್ಡಿ ಕೀಳೋದ್ರಿಂದ ಗಿಡ ಹಾಳಾಗ್ಬಿಡುತ್ತೆ. ಕ್ಲೀನಾಗಿ ನಮಗೆ ಬೇಕಂದಾಗ ಈ ಥರ ಪೂರ ಮುರಿದ್ಬಿಡ್ಬೇಕು. ಈ ಥರ ಪೂರ ಮುರಿಯೋದ್ರಿಂದ ಚೆನ್ನಾಗಿ 2 ಕಡೆ ಮತ್ತೆ ಚಿಗುರುತ್ತೆ. ಆಮೇಲೆ ಇನ್ನೊಂದು ಟಿಪ್ಸ್ ನಿಮಗೆ, ಗಿಡ ಚೆನ್ನಾಗಿ ಬರಬೇಕಂದ್ರೆ ಮೊಸರು 1 ದಿವಸದಾಗಿರ್ಬೋದು, 2 ದಿವಸದಾಗಿರ್ಬೋದು, 3 ದಿವಸದಾಗಿರ್ಬೋದು, ಎಷ್ಟು ದಿವಸದ ಮೊಸರಿದ್ರೆ ಇದು ಕರಿಬೇವು ಸೊಪ್ಪಿನ ಗಿಡಕ್ಕೆ ತುಂಬ ಒಳ್ಳೆಯದು. ಫ್ರೆಶ್ ಮೊಸರಕ್ಕಿಂತ ಹಳೆ ಮೊಸರೇ ತುಂಬ ಉತ್ತಮ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಕರಿಬೇವು ಸೊಪ್ಪಿನ ಬುಡಕ್ಕೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಎಲೆನೂ ತುಂಬ ಸುವಾಸನೆ ಅಂತ ಇರುತ್ತೆ ನೋಡಿ. ಆಮೇಲೆ ನಮ್ಮ ಕರಿಬೇವು ಸೊಪ್ಪಿನ ಗಿಡದಲ್ಲಿ ಬೀಜ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಬೀಜ ಅಲ್ವಾ, ಎಷ್ಟು ಬೀಜ ಆಗಿದೆ. ಈ ಬೀಜ ಚೆನ್ನಾಗಿ ದೊಡ್ಡದಾದಮೇಲೆ ಬ್ಲಾಕ್ ಕಲರಲ್ಲಿ ಬರುತ್ತೆ. ಆವಾಗ ನಾವು ಪಾಟಿಗೆ ಶಿಫ್ಟ್ ಮಾಡೋದ್ರಿಂದ ಮತ್ತೆ ಕರಿಬೇವು ಸೊಪ್ಪಿನ ಗಿಡಗಳು ಹುಟ್ಕೋತವೆ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನಲನ್ನು ಬೆಳೆಸಿ, ನಿಮ್ಮ ಸಪೋರ್ಟ್ ಇರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.